ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ಪ್ರೀ ಮಾರ್ಕೆಟ್ನಲ್ಲಿ 9/10/2025 ಏನೇನಾಗ್ತಾ ಇದೆ. ಸೊ ಫಸ್ಟ್ ನಿನ್ನೆ US ಫೆಡ್ನಲ್ಲಿ ಮೀಟಿಂಗ್ ಆದಾಗ ಒಂದು ಇಂಪಾರ್ಟೆಂಟ್ ಏನು ಬಂದಿದೆಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಏನಂದ್ರು ರೇಟ್ ಕಟ್ ಮಾಡಿದ್ರೆ ಒಳ್ಳೇದಾಗತ್ತಾ, ಆ್ಯಂಡ್ ಅದರಿಂದ ಅರ್ಲಿಯರ್ ರೇಟ್ ಕಟ್ ಮಾಡಿದ್ರಿಂದ ನಿಮಗೆ ಲೈಕ್ GDP ರೇಟ್ ಸ್ವಲ್ಪ ರೈಸ್ ಆಗಿದ್ದು ನೋಡಿದ್ರೆ ಸೊ ಎಕ್ಸ್ಪೆಕ್ಟೆಡ್ ಇದೆ ಇನ್ ಕಮಿಂಗ್ ದಿಸ್ ಇಯರ್ ಇದೇ ವರ್ಷದಲ್ಲಿ ಇನ್ನೊಂದು 2 ಸಲ ರೇಟ್ ಕಟ್ ಮಾಡುವ ಚಾನ್ಸಸ್ನ ಶೋಕಾಸ್ ಮಾಡಿದ್ದು. ಅದಕ್ಕೋಸ್ಕರ US ಮಾರ್ಕೆಟ್ಸ್ ಲೈಟ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಡೌ ಜೋನ್ಸ್ ಫ್ಲಾಟ್ ಆಗಿದ್ದು ಸದ್ಯದ ಮಟ್ಟಿಗೆ. S&P 500 0.5%, ನಾಸ್ಡ್ಯಾಕ್ 1.12% ಆಗಿದ್ದು. ಸ್ಪೆಷಲ್ IT ಸ್ಟಾಕ್ಗಳು ಸ್ವಲ್ಪ ರ್ಯಾಲಿ ಮಾಡ್ಕೊಂಡಿವೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇಸ್ರೇಲ್ ಹಮಾಸ್ ಸೀಸ್ ಫೈರ್. ಸೊ ಇದು ಪೀಸ್ ಡೀಲ್ ಆಗಿರೋದ್ರಿಂದ ಗ್ಲೋಬಲ್ ರಿಸ್ಕ್ ಸ್ವಲ್ಪ ಕಡಿಮೆ ಆದಂಗೆ ಕಂಡಿದ್ದು. ಲೈಕ್ ನಮ್ಮ ಮಿಡಲ್ ಈಸ್ಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಸೊ ಆಯಿಲ್ ಮಾರ್ಕೆಟ್ ಆಗಲಿ ಆಲ್ ಅದರ್ ರಿಪಲ್ ಇಫೆಕ್ಟ್ ಆಗುತ್ತೆ ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ. ಸೊ ಇದು ಕೂಲ್ ಆದ್ರೆ ಇದು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ದ ನಮ್ಮ ಮಾರ್ಕೆಟ್ಗೆ. ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ನಿಮಗೆ ಒಂದು 50 ಪಾಯಿಂಟ್ಗಳ ಪಾಸಿಟಿವ್ನ ಶೋಕಾಸ್ ಮಾಡ್ತಾ ಇದೆ. ಅಂಡ್ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ಪಾಸಿಟಿವ್ ಅಥವಾ ಹೈಯರ್ ಲೆವೆಲ್ ಅಲ್ಲೇ ಟ್ರೇಡ್ ಮಾಡ್ತಾ ಇವೆ. ಸೊ ಇದು ಪಾಸಿಟಿವ್ ಸಂಕೇತ ಇತ್ತು. ಮಾರ್ಕೆಟ್ ಗಿವಿಂಗ್ ಟು ಗೋ ಓಪನ್ ಪಾಸಿಟಿವ್ ಹಿಯರ್. ಸೊ 58 ಪಾಯಿಂಟ್ಗಳ ಗಿಫ್ಟ್ ನಿಫ್ಟಿ ಪ್ಲಸ್ ಓಪನ್ ಅಥವಾ ಗ್ಯಾಪ್ ಆಫ್ ಓಪನ್ ಅಂತ ತಿಳ್ಕೋಬಹುದು. ನಂಬರ್ 1 ಪಾಯಿಂಟ್. ಎಡಿಆರ್ಗಳು ನೋಡ್ಕೊಂಡ್ರೆ ಇನ್ಫೋಸಿಸ್ ಅಂಡ್ ವಿಪ್ರೋ ಬೋತ್ ಹ್ಯಾವ್ ಇನ್ ಲೈನ್ ವಿತ್ ಇಂಡಿಯನ್ ಮಾರ್ಕೆಟ್. ಪಾಸಿಟಿವ್. ICICI Bank and HDFC Bank banks have closed negative in line with Indian market, whereas Dr. Reddy ಅಥವಾ ಹೆಲ್ತ್ ಸೆಕ್ಟರ್ ಇಸ್ ಜಸ್ಟ್ ನೆಗೆಟಿವ್ ಇದೆ. ಸೊ ಓವರಾಲ್ ನೋಡಿದ್ರೆ ITs ಆರ್ ಪಾಸಿಟಿವ್, ಬ್ಯಾಂಕ್ಸ್ ಆರ್ ಅಂಡ್ ಹೆಲ್ತ್ ಸೆಕ್ಟರ್ಸ್ ಆರ್ ನೆಗೆಟಿವ್ ಇವೆ ಅಂತ ಗೊತ್ತಾಗ್ತಾ ಇದೆ ಪಾಯಿಂಟ್. ಅಂಡ್ ಇದ್ರ ಜೊತೆಗೆ GDR ನೋಡ್ಕೊಂಡ್ರೆ ದಟ್ ಈಸ್ ರಿಲಯನ್ಸ್ ಒನ್ ಈಸ್ ನೆಗೆಟಿವ್ ಬೈ 0.65%. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಷ್ಟಿತ್ತು ಅಷ್ಟೇ ಹೆಚ್ಚು ಕಮ್ಮಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನೆಲ್ಲ ನೋಡ್ಕೊಂಡಿದ್ದೀರಿ. ಅಂಡ್ FI ಮಾರ್ಕೆಟ್ ಅಲ್ಲಿ ಲೈಕ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ 81 ಕೋಟಿ ಬೈ ಮಾಡಿದ್ದಾರೆ. ಅಂಡ್ ಇವರು ಕೂಡ ಹಾಸ್ಯಾಸ್ಪದ ಅನ್ನೋರಿಗೆ 329 ಕೋಟಿ ಬೈ ಮಾಡಿದ್ದಾರೆ. ಸೊ ಹಾರ್ಡ್ಲಿ ದೇರ್ ಪಾರ್ಟಿಸಿಪೇಷನ್ ಏನೂ ಇಲ್ಲ ಅಂತ ಗೊತ್ತಾಗುತ್ತೆ ಕ್ಯಾಶ್ ಮಾರ್ಕೆಟ್ ನಲ್ಲಿ. ನಂಬರ್ 1 ಪಾಯಿಂಟ್. ಅದ್ರ ಜೊತೆಗೆ FI ಡಿಆಕ್ಟಿವ್ ಡೆರಿವಿಟಿವ್ ಡೇಟಾ ನೋಡ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ. ಸೊ FI ದವರು ಅಂಡ್ ಕ್ಲೈಂಟ್ ಪ್ರೋ DI ಒಳಗೆ ನಾವು ಜಾಸ್ತಿ ಫೋಕಸ್ ಮಾಡೋದೆ FI ಮತ್ತೆ ಪ್ರೋದವ್ರನ್ನ. ಸೊ ಇವರ ಆಂಗಲ್ ಇಂದ ನೋಡಿದ್ರೆ FI ಅಂಡ್ ಪ್ರೋ ಬೇರಿಶ್ ಇದ್ದಾರೆ, ಕ್ಲೈಂಟ್ ನಾವು ಬುಲ್ಲಿಶ್ ಇದೀವಿ. ಸೊ ಎಕ್ಸ್ಪೆಕ್ಟೆಡ್ ಇದೆ ಹೆವಿ ವೊಲಟಾಲಿಟಿ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗಿದೆ. 24,950 24,900 ಲೆವೆಲ್ಗಳು ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ಲೆಟ್ಸ್ ಸಿ ಯಾವ ರೀತಿ ವೊಲಟಾಲಿಟಿ ಆಗಬಹುದು ಅನ್ನೋ ಸ್ಥಿತಿ ಇದೆ. ಸೊ ಡೆರಿವಿಟಿವ್ ಡೇಟಾ ಲುಕ್ಸ್ ಲೈಕ್ ಬೇರಿಶ್ ಇದೆ, ಬಟ್ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಆಂಗಲ್ ಇಂದ ಏನಾದ್ರು ಚೇಂಜಸ್ ಕೂಡ ಆಗ್ಬೋದು. ಕ್ವಿಕ್ಲಿ ಬಿ ಕೇರ್ಫುಲ್ ಹಿಯರ್. ಸೊ ನೆಕ್ಸ್ಟ್ ನೋಡ್ಕೋತೀರಿ ಗಿಫ್ಟ್ ನಿಫ್ಟಿ ಸದ್ದ ಮಟ್ಟಿಗೆ ನಿಮಗೆ 50-60 ಪಾಯಿಂಟ್ ಅಂದ್ರೆ ಗ್ಯಾಪ್ ಅಪ್ ಅಂದ್ರೆ ನಿಫ್ಟಿನ ತೆಗೀರಿ. ಸೊ ತೆಗೆದು ನೋಡ್ಕೊಂಡ್ರೆ ಒಂದು ಈಸಿ ಪಾಯಿಂಟ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. 60 ಪಾಯಿಂಟು ಅಂದ್ರೆ ಲಾಜಿಕಲಿ ಇಟ್ ಮೈಟ್ ಓಪನ್ 25 70 80 ಅಂತ ಓಪನ್ ಆಗುತ್ತೆ ತಿಳ್ಕೊಳ್ರಿ ಇಲ್ಲಿ. ಸೊ ಲಾಜಿಕಲಿ ಥಿಂಕ್ ಮಾಡಿ, ನಿನ್ನೆ ಮಾರ್ಕೆಟ್ ಇಲ್ಲಿಂದಾನೆ ರಿಜೆಕ್ಟ್ ಆಗ್ತಾ ಇತ್ತು. ಓಪನಿಂಗ್ ಆದ ತಕ್ಷಣನೇ ಮಾರ್ಕೆಟ್ ಇಲ್ಲಿ ಸೊ ಐದರ್ ಹೈಯರ್ ಲೋ ಮಾಡ್ಕೊತಾನ ಅಥವಾ ಇದೇ ಇಲ್ಲಿ ಓಪನ್ ಆದ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಕೆಳಗಡೆ ಬಂದು ಇದನ್ನು ಬ್ರೇಕ್ ಡೌನ್ ಮಾಡಿ ಹೋದ್ರೆ ಇಟ್ಸ್ ಜಸ್ಟ್ ಸೆಲ್ ಆಫ್. ಓಕೆ, ಸೊ ಈ ಜಾಗ ಬಹಳ ಮುಖ್ಯ ಇದೆ. ಸೊ ನೀವು ಬೇಕಾದ್ರೆ ಟ್ರೆಂಡ್ ಲೈನ್ ಕೂಡ ಮಾರ್ಕ್ ಮಾಡಿ ರೆಡಿ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟೆಲ್ಲ ನೋಡಿದಿರಿ. ನೆಕ್ಸ್ಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಆಯಿಲ್ ಮಾರ್ಕೆಟ್. ಸೊ ಆಯಿಲ್ ಮಾರ್ಕೆಟ್ ಅಲ್ಲಿ ನೋಡ್ಕೋತೀರಿ, ನಿನ್ನೆ ಒಂದ್ ಸ್ವಲ್ಪ ರ್ಯಾಲಿ ಆದಂಗೆ ಕಂಡ 62.5 ಮೇಲೆ ನಾವು ಇದನ್ನ ಡಿಸ್ಕಷನ್ ಮಾಡಿದ್ವಿ. ಬಟ್ ಇಟ್ಸ್ ಜಸ್ಟ್ ಫೇಲ್ ಟು ಗೋ ಅಪ್ಸೈಡ್. ಓಕೆ, ಫೇಲ್ ಟು ಗೋ ಅಪ್ಸೈಡ್ ಆಗಿದ್ದು ಮಾರ್ಕೆಟ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಅನ್ಸರ್ಟನ್ ಇದೆ, ಯಾವುದೇ ರೀತಿ ಕ್ಲಿಯರ್ ಡೈರೆಕ್ಷನ್ ಅಥವಾ ಕ್ಲಿಯರ್ ಮೊಮೆಂಟಮ್ ಅಂತೂ ಕೊಡ್ತಾನೆ ಇಲ್ಲ. ಸೊ ದಿಸ್ ಇಸ್ ಜಸ್ಟ್ ಡಿಫಿಕಲ್ಟ್ ಆಗಿದೆ ಆಯಿಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು. ಲುಕ್ ಅಟ್ ಹಿಯರ್, ಸದ್ದ ಮಟ್ಟಿಗೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಹತ್ರ ನಿಂತ್ಕೊಂಡಿದ್ದು. ಎಸ್ ಅಫ್ಕೋರ್ಸ್ ಈ ಲೆವೆಲ್ ಮೇಲೆ ನಿಂತ್ಕೊಂಡಿದ್ದು. ಇಲ್ಲಿ ಏನಾದರೂ ನಿಮಗೆ ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಇಟ್ಸ್ ಜಸ್ಟ್ ಗೋ ಇದೆ. $62 ಮೇಲೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ M6 ಅಲ್ಲಿ ಟ್ರೇಡ್ ಮಾಡ್ತೀರಿ. ಗೋಲ್ಡ್ ಹ್ಯಾಸ್ ಜಸ್ಟ್ ಗಿವನ್ ಅ ಕೂಲ್ ಆಫ್ ಅಂತ ಸ್ಥಿತಿ ಇದೆ. ಕೂಲ್ ಆಫ್ ಸ್ಥಿತಿ ಇದೆ. ಲೆಟ್ಸ್ ಪುಟ್ ಇಟ್ ಅ ಲೆವೆಲ್ ಇನ್ ಅ ಡೇ ಆಂಗಲ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಕಂಟಿನ್ಯೂಸ್ ರ್ಯಾಲಿ ಆದ್ಮೇಲೆ ಲುಕ್ ಹಿಯರ್, ಮಾರ್ಕೆಟ್ ಸ್ವಲ್ಪ ಕೂಲ್ ಆಫ್ ಆಗಿದೆ. ಓಕೆ, ನಾವು ಈಗ ಏನ್ ಮಾಡೋಣ, 1 hour ಆಂಗಲ್ ಇಂದ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ ಸ್ಟಿಲ್ ವಾಂಟ್ಸ್ ಟು ಕ್ರಿಯೇಟ್ ಅ ಡಬಲ್ ಬಾಟಮ್ ಅನ್ನೋ ಸ್ಥಿತಿ ಇದೆ. ಸೊ
ಕಂಟಿನ್ಯೂಸ್ಲಿ ಕೆಳಗಡೆ ಬಿದ್ದು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಡಬಲ್ ಬಾಟಮ್ ಕ್ರಿಯೇಟ್ ಆಗಿ ಈ ರೀತಿ ಹೋಗೋ ಸ್ಥಿತಿ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಈ ಲೆವೆಲ್ ಇಂಪಾರ್ಟೆಂಟ್ 4040 ಇದರ ಮೇಲೆಗಡೆ ಹೋಗ್ತಾ ಇದ್ರೆ ಅಗೇನ್ ಬುಲಿಶ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಆಗತ್ತಪ್ಪ ಅಂದ್ರೆ 3986 ಕುಡ್ ಬಿ ಅ ಟಾರ್ಗೆಟ್ ಇಯರ್. ಸೊ ಈಗ ಎಲ್ಲಾ ಸ್ಥಿತಿ ಒಳಗೂ ಪ್ರತಿ ಸಲ ಮಾರ್ಕೆಟ್ ಏನೋ ಸೆಲ್ಲಿಂಗ್ ಪ್ಲಾನ್ ಹಾಕಿದ್ರು ಮಾರ್ಕೆಟ್ ಸ್ಟರ್ನಿಂಗ್ ಇರೋ ಬುಲಿಶ್ ಪೊಸಿಷನ್. ಸೊ ವೇಟ್ ಮಾಡೋಣ ಕ್ಲಿಯರ್ ಆಗಿ ಗೋಲ್ಡ್ ಯಾವಾಗ ಬ್ರೇಕ್ ಡೌನ್ ಆಗುತ್ತಾ ಫೇಲ್ ಆಗತ್ತೆ ಅನ್ನೋ ಸ್ಥಿತಿ. ಎನಿವೇಸ್ ಅದ್ರ ಮಟ್ಟಿಗೆ 4040 ವ್ಯಾಲ್ಯೂನ ನೋಡ್ತಾ ಇರಿ. ಸೊ ಗೋಲ್ಡ್ ಒಳಗಡೆ ಲೈಕ್ 4040 ಮೇಲೆಗಡೆ ಹೋದ್ರೆ ಇಟ್ಸ್ ಬುಲಿಶ್ ಪೊಸಿಷನ್ ಇದೆ, ಕೆಳಗಡೆ ಹೋದ್ರೆ ಜಾಸ್ತಿ ಟ್ರೈ ಮಾಡಬಹುದು ಅಂದ್ರೆ 3986 ಲೆವೆಲ್. ದಾಟ್ಸ್ ಇಟ್. ಓಕೆ, ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಕೊಂಡಿದ್ರಿ ಮಾರ್ಕೆಟ್ ಜಸ್ಟ್ ಓಪನಿಂಗ್ ಯು ಪಾಸಿಟಿವ್ ಓಪನ್ ಇದೆ ಅಂಡ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದಿರಿ. ಎಲ್ಲವನ್ನೂ ನೋಡ್ಕೊಂಡ ಪ್ರಕಾರ ಸದ್ಯ ಮಟ್ಟಿಗೆ ಗೋಲ್ಡ್ 4000 ಔನ್ಸ್ ಮೇಲೆ ಗೆದ್ದು ಸ್ಲೈಟ್ಲಿ 4015 ಹತ್ರ ಹೋಗಿ ಬಂದಿದೆ. ಇಂಡಿಯನ್ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಜಸ್ಟ್ ಶೋಯಿಂಗ್ ಯು ಪಾಸಿಟಿವ್ ಓಪನ್ ಹಿಯರ್. ಸೊ ಟೋಟಲ್ ಗ್ಲೋಬಲ್ ಟರ್ನ್ ನೋಡಿದ್ರೆ ಬುಲ್ಲಿಶ್ ಇದ್ದು, ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಕಡಿಮೆ ಆಗ್ತಾ ಇದ್ದು, ಫೆಡ್ ಇಂಟ್ರೆಸ್ಟ್ ನೋಡ್ಕೊಂಡಿದ್ರಿ ಸ್ಪೆಷಲಿ ರೆಡ್ ಕಟ್ ಹೋಪ್ ಇದ್ದಿದ್ರಿಂದ ಮಾರ್ಕೆಟ್ ಚಾನ್ಸ್ ಇದೆ ಪಾಸಿಟಿವ್ ಟರ್ನ್ ಆಗೋದು ಇವತ್ತು. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಹೈಯರ್ ಲೋ ಆದ್ರೆ 25,080 ಮೇಲ್ಗಡೆ ಅಥವಾ 100 ಮೇಲ್ಗಡೆ ಇಟ್ಸ್ ಅ ಬುಲಿಶ್ ಮೊಮೆಂಟಮ್ ಕ್ಯಾನ್ ಬಿ ಟರ್ನ್ ಔಟ್ ಅನ್ನೋ ಚಾನ್ಸಸ್ ಇದೆ. ಅಂಡ್ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಮಾರ್ಕೆಟ್ 82,000 ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಸೊ ಇಟ್ಸ್ ಕುಡ್ ಬಿ 82,300 to 82,500 ಲೆವೆಲ್ ಚಾನ್ಸಸ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಎನಿವೇ ಇಷ್ಟೆಲ್ಲ ಡೇಟಾ ನೋಡ್ಕೊಂಡಿದ್ರಿ. ಚೇಂಜಸ್ ಏನಾದರೂ ಡೆಫಿನೆಟ್ಲಿ ಇದ್ರೆ ಅದನ್ನ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೇನು ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಹಾಕ್ತೀರಿ. ಆ್ಯಂಡ್ ಕಮೆಂಟ್ ಜೊತೆಗೆ ಲೈಕ್ ಯಾವ್ದಾದ್ರು ಸ್ಟಾಕ್ ಬಗ್ಗೆ ಇದ್ರೆ ನೀವು ಅದ್ರ ಮುಂದೆ ಬರೀತೀರಿ ಲೈಕ್ ಹೌದು ಸರ್ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅಂದರೆ ದೆನ್ ಐ ಆಮ್ ಏಬಲ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ನಾವು.